ಓಟ್ ಹಾಕ್ಬೇಕು ಹಾಕ್ಬೇಕಷ್ಟ. ನಾವಿದ್ದು ನಾವು ಭೂಮಿ ಮೇಲೆ ಇದ್ರೆ ಸತ್ತಂಗ. ನಮ್ಮ ದುಡ್ಡನ್ನ ನಮಗೆ ಏನಿಲ್ರಿ ಗೌರ್ಮೆಂಟ್, ನಮಗೆ ಏನಿಲ್ರಿ ಗೌರ್ಮೆಂಟ್. ಓಟ್ ಹಾಕ್ತೀವಿ ನಾವು. ಹೆಣ್ಮಕ್ಳ ದುಡ್ಡು ತಗೊಂಡು ನಮ್ಮ ಹೆಸರು ದ್ಯಾಮಪ್ಪ ಅಂತ ಹೇಳುತ್ತೆ. ಸರ್, ಈಗ ಈ ಬಾರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ಕಾಂಗ್ರೆಸ್ಸೇ ಆಗ್ತದೆ ಸರ್, ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಓಟ್ ಹಾಕ್ತಿರೋ ಸರ್? ಕಾರಣ ನೋಡ್ರಿ, ಹಲವಾರು ಅದಾವ ಅದಕ್ಕೆ. ಫ್ರೀ ಆದ್ರಲಿಂದ ಸ್ವಲ್ಪ ವ್ಯಾಪಾರ ಡೌನ್ ಆಗೈತಿ, ಇದು ಜಾಸ್ತಿ ಆಗೈತಿ. ಫ್ರೀ ಬಸ್ ಮಾಡಿದಾಗಿಂದ ಇಲ್ಲಾಂದ್ರೆ ಭಾಳ ಕಷ್ಟ ಇತ್ತು ವ್ಯವಹಾರದಸ್ತರು. ಮೇಲಾಗಿ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಆಗೈತಿ. ಈ ಗೌರ್ಮೆಂಟ್ ಬಂದ ಮೇಲೆ ಉದ್ಯೋಗಸ್ಥರಿಗೆ ಉದ್ಯೋಗ ಇಲ್ಲ. ಬರೀ ದೇಶದ ಬಗ್ಗೆ ಅಂತೇಳಿ ನರೇಂದ್ರ ಮೋದಿ ಅವ್ರದ್ದು ಒಂದು ಹವಾ ಎಬ್ಬಿಸ್ತಾರೆ ಅಷ್ಟೇ, ಏನಿಲ್ಲ ಉದ್ಯೋಗದ ಬಗ್ಗೆ. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ನಮ್ಮ ರಾಜ್ಯದಲ್ಲಿ, ಗ್ಯಾರಂಟಿ ಕೊಟ್ಟಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಬಡವರಿಗೆಲ್ಲ ಉಪಯೋಗ ಆಗ್ತಾ ಇದೆಯಾ? ಆಗಿದೆ. ಕೆಲವೊಂದು ತಾಂತ್ರಿಕ ದೋಷಗಳಿಂದ ಸ್ವಲ್ಪ ಏನೋ ಒಂದು ಕಾಲ ಭಾಗ ಎಡವಟ್ಟು ಆಗಿರ್ಬೇಕು, ಅದು ಸರಿಪಡಿಸ್ತಾರೆ ಅದನ್ನು. ಸರ್, ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಇವ್ರಿಗೆ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಎರಡು ಬಾರಿನೂ ಸೋತಿದ್ದಾರೆ. ಈ ಬಾರಿನೂ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಬಾರಿ ಅವ್ರು ಗೆಲ್ತಾರೆ ಅನ್ಸುತ್ತಾ? ಪಕ್ಕಾ ಸರ್, 100%. ಈ ಬಾರಿ ಸರ್, ಹಲೋ ಸರ್, ಇಲ್ಲಿ ನಮ್ಮ ಜೋಡಿ ಮಾತಾಡ್ರಿ. ಹಲೋ, ಇಲ್ಲಿ ಮೇಡಮ್. ಹಾಂ, ಏನಾಯ್ತು ಹೇಳ್ರಿ ಸರ್, ನಂಗೆ ಕೇಳ್ರಿ ಪ್ರಶ್ನೆ. ನಿಮ್ಮ ಹೆಸರು? ನಾಗರತ್ನ ಅಂತ. ಸುರೇಶ್ ಬಿಳಿಗಿರಿ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ನೋಡ್ರಿ ಸರ್, ಅದು ನಮ್ಮ ವೈಯಕ್ತಿಕ ರೀ. ಹಾಂ ರೀ, ನಾವು ಬಿಜೆಪಿ ಹಾಕ್ಬೋದು, ನಾವು ಕಾಂಗ್ರೆಸ್ಗೆ ಹಾಕ್ಬೋದು, ಆಮೇಲೆ ಬೇರೆ ಯಾವುದಕ್ಕೂ ಹಾಕ್ಬೋದು ರೀ ನಾವು. ಹಾಂ ರೀ, ಅದು ನಮ್ಮ ವೈಯಕ್ತಿಕ ರೀ. ಆಮೇಲೆ ನಾವು ಓಟ್ ಹಾಕ್ಬೇಕಷ್ಟ. ನಾವಿದ್ದು ನಾವು ಭೂಮಿ ಮೇಲೆ ಇದ್ರೆ ಸತ್ತಂಗ. ಓಟ್ ಹಾಕ್ತೀರಾ? ಓಟ್ ಹಾಕ್ತೀವಿ ರೀ, ಹಾಕಂಗಿಲ್ಲ ಅನ್ನಂಗಿಲ್ಲ, ಹಾಕ್ತೀವಿ. ಆದ್ರೆ ನಮ್ಮ ವೈಯಕ್ತಿಕ ಅದು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ 10 ವರ್ಷದಿಂದ ಇದೆ. ಅಭಿವೃದ್ಧಿ ಕೆಲಸಗಳು ಆಗೈತೇನ್ರಿ? ಏನ್ರಿ, ಅಭಿವೃದ್ಧಿ ಆಗೈತ್ರ? ಆಗೈತ್ರಿ. ಆದ್ರಪ್ಪ ಅಂದ್ರೆ ಆಗೈತೆ ಅನ್ನಂಗಿಲ್ಲ, ನಾವು ಆಗೈತೀನಿ. ಆದ್ರೇನು ಪ್ರಧಾನಿ ಮಂತ್ರಿ ಅವರು ಒಂದು ಒಳ್ಳೆ ಕೆಲಸ ಮಾಡ್ಯಾರಲ್ಲ, ರಾಮ ಮಂದಿರ ನಮಗೇನು ಅದು 500 ವರ್ಷಗಳಿಂದ ಅದು ಉಳಿದಿತ್ರಿ, ಹಿಂದೆ ಉಳಿದಿತ್ರಿ. ಅದನ್ನು ನಾವು ಈಗೇನು ಪ್ರಧಾನಮಂತ್ರಿ ಅವರು ಮಾಡ್ಯಾರಲ್ಲ, ಅದು ಒಂದು ನಮಗೆಲ್ಲ ನಮ್ಮ ಕರ್ನಾಟಕ ನಮ್ಮ ಇದಕ್ಕೆಲ್ಲ ನಮ್ಗೆ ಒಳ್ಳೆ ನಮ್ಮ ಇದನ್ನು ಮಾಡ್ಯಾರಲ್ಲ, ಅದು ಒಂದು ನಮ್ಗೆ ಗ್ರೇಟ್ ಆಗೈತ್ರಿ. ಮೇಡಮ್, ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತ್ರಿ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ರೀ, 5 ಗ್ಯಾರಂಟಿಗಳು. ಇದರಿಂದ ಜನರಿಗೆ ಬಡವರಿಗೆಲ್ಲ ಉಪಯೋಗ ಆಗ್ತೈತೇನ್ರಿ? ನಾವು ಅದನ್ನ ಗ್ಯಾರಂಟಿ ಹೇಳಂಗಿಲ್ಲ ರೀ. ಕೆಲವೊಂದು ಆಗ್ಯಾವ್ರಿ, ಕೆಲವೊಂದು ಕೆಲಸ ಆಗಿಲ್ಲ. ನಿಮ್ಗೆಲ್ಲ 2,000 ರೂಪಾಯಿ ಬರ್ತೈತ್ರಿ ತಿಂಗಳ? ನಮಗೆ ಏನಿಲ್ಲ ರೀ ಗೌರ್ಮೆಂಟಿಂದ ಸಹಾಯ. ನಾವು ಹಾಕ್ತೀವಂತ ಆದ್ರೆ ಓಟ್ ಹಾಕ್ತೀವಿ ನಾವು. ಓಟ್ ಹಾಕ್ತೀವಿ ನಾವು. ಆದ್ರೆ ಏನೋ ಗ್ಯಾರಂಟಿಗಳು ಏನೋ ಬರ್ತದೆ? ನಮ್ದು ಏನು ಗ್ಯಾರಂಟಿ ಇಲ್ರಿ, ನೋ ಗ್ಯಾರಂಟಿ ರೀ. ನಿಮ್ಮಂತ ಮಹಿಳೆಯರಿಗೆ ಯಾವ ಥರ ಯೋಜನೆ ತರಬೇಕು? ನೋಡ್ರಿ, ನಮ್ಮಂಥ ಮಹಿಳೆಯರಿಗೆ ಮನೆಯಾಗಿದ್ದವ್ರಿಗೆ ಒಳ್ಳೆ ಉದ್ಯೋಗಗಳನ್ನು ದೊರಕಿಸ್ಕೊಡ್ಬೇಕು. ಹಾಂ ರೀ, ಆಮೇಲೆ ಮೇನ್ ಅಂದ್ರೆ ನಮ್ಮ ಮಕ್ಕಳಿಗೆ ನಮಗೆ ಎಜುಕೇಷನ್ದು ನಮ್ಗೆ ವ್ಯವಸ್ಥೆ ಬೇಕು ರೀ. ಹಾಂ ರೀ, ಫ್ರೀ ಮಾಡ್ಬೇಕು ಎಜುಕೇಷನ್ದು. ಆಮೇಲೆ ಸ್ಕಾಲರ್ಶಿಪ್ ಐತ್ರಲ್ಲ, ಅದನ್ನು ಕ್ಯಾನ್ಸಲ್ ಮಾಡ್ಯಾರಿ. ಅದನ್ನು ನಮ್ಮ ಇದು ಬಸ್ಸಿಂದ ಇರ್ಲಿಕ್ಕಿರಲಿಲ್ಲ ನಮ್ಗೆ ಹೆಣ್ಮಕ್ಳಿಗೆ. ನಮಗೆ ಬಸ್ಸಿಂದ ಬೇಡ ನಮಗೆ. ಆದರೆ ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಪ್ರಕಾರವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸಗಳು ಕೊಡಬೇಕು. ಆಮೇಲೆ ಈಗ B.Ed BCom ಮಕ್ಕಳು ಕೆಲವರು ಓದಿ ಕಾಶಿ ಸಿಂಪಲ್ ನಿಮ್ಮನ್ನೇ ಹಿಡ್ಕೊರಿ. ನೀವು ಒಂದೇಳಿ ಓದ್ರಿ, ಈಗ ನಿಮಗೆ ನೌಕರಿ ಇಲ್ಲ. ಈ ಪ್ರಕಾರ ನೌಕರಿ ಇಲ್ದವ್ರು ನೌಕರಿ ಕೊಡಬೇಕು. ಈ ಥರ ವ್ಯವಸ್ಥೆಗಳನ್ನು ನಮಗೆ ನೆರವೇರಿಸ್ಬೇಕು. ಉದ್ಯೋಗಾವಕಾಶ, ಆಮೇಲೆ ಫ್ರೀ ಕೊಡಬೇಕು. ಆಮೇಲೆ ಇದೇನಪ್ಪ ಅಂದರೆ ಸ್ಕಾಲರ್ಶಿಪ್, ಮಕ್ಕಳಿಗೆ ಸ್ಕಾಲರ್ಶಿಪ್ ಹೆಚ್ಚಿಗೆ ಮಾಡಬೇಕು. ಈಗ ಬರಗಾಲ ಬಂದೈತ್ರಿ, ಸಮಯದಾಗ ರೈತರಿಗೆ ಯಾವ ಥರ ಯೋಜನೆ ತರಬೇಕ್ರಿ? ಯಾವ ಥರ ಯೋಜನೆ ಅಂದ್ರೆ ಅವರಿಗೆ ಸ್ವಲ್ಪ ಬೆಳೆ ವ್ಯವಸ್ಥೆಯಿಂದ ಅವರಿಗೆ ಸ್ವಲ್ಪ ಉದ್ಯೋಗಗಳನ್ನು ಕೊಡಬೇಕು. ಆಮೇಲೆ ನೌಕರಿದಾರಿಗೆ ಅರ್ಧ ಪಗಾರ ಇದನ್ನು ಮಾಡಾಕತ್ತಾರ. ನೌಕರಿದಾರಿಗೆ ಸ್ವಲ್ಪ ಅವ್ರಿಗೇನು ಸ್ವಲ್ಪ ಒಳ್ಳೆ ಅವಕಾಶ ಕೊಟ್ಟು ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಪಗಾರ ಜಾಸ್ತಿ ಮಾಡ್ಬೇಕು ರೀ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬರ್ತಾ ಇದ್ರಿ ಚಾನಲಲ್ಲಿ ನೋಡ್ರಿ. ಸರಿ ಮಾಡ್ಬೇಕ್ರಿ. ಬಡವ್ರು ಎಸಿ ಮಂದಿ ರೀ, ನಾವು ಎಸಿ ಮಂದಿ. ನಮ್ಗೇನಿಲ್ಲ, ಮಳೆ ಇಲ್ಲ, ಮಾರಿಲ್ಲ, ಹೊಲ್ದಾರ್ನ ಏನಿಲ್ಲ. ಮತ್ತು ನಮಗೆ ಕಣ್ಣು ಮೊಬ್ಬಾಗ್ಯಾವು. ನಮ್ಗೆ ಪಗಾರ ಜಾಸ್ತಿ ಮಾಡ್ಬೇಕು. ಈಟ ಕೊಡ್ತಾರೆ 400 ಈಟ 8. ಅಂದರೆ ಪಿಂಚಣಿ ಜಾಸ್ತಿ ಮಾಡಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಬಂದೈತ್ರಿ, ಗ್ಯಾರಂಟಿಗಳು ಕೊಟ್ಟೈತಿ, ಇದೆಲ್ಲ ಬರ್ತೈತ್ರಿ. 2,000 ರೂಪಾಯಿ ಬಸ್ ಫ್ರೀ ಅದು ಬರ್ತೈತ್ರಿ. ಈಗ ಓಟ್ ಐತೆಲ್ಲ ಬರವಲ್ದು. ಓಟ್ ಹಾಕೆಲ್ಲ ಬರವಲ್ದು. ಅಂದ್ರೆ ಈ ಬಾರಿ ನೀವು ಬಿಜೆಪಿ ಕೊಟ್ಟು ಹಾಕ್ತಿರೋ ಕಾಂಗ್ರೆಸ್ ಕೊಟ್ಟು ಹಾಕ್ತಿರೋ? ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹಾಕ್ಬಿಡ್ತೀವಿ ನಾವು. ಯಾರು ಬಿಜೆಪಿ ಕಾಂಗ್ರೆಸ್ ಬಂದ ಕಾಂಗ್ರೆಸ್ ಹಾಕಂದ್ರೆ ಕಾಂಗ್ರೆಸ್ ಹಾಕ್ಬಿಡೋದ, ಕಾಂಗ್ರೆಸ್ಗೆ ಹಾಕ್ಬಿಡೋದು. ಅಂದ್ರೆ ನಿಮ್ಮ ಪ್ರಕಾರ ಯಾರು ಬಂದ್ರೆ ಚಲೋ ಅನ್ಸೈತ್ರಿ? ನಮ್ಗೆ ಯಾರು ಅವ್ರು ಒಳ್ಳೆಯವ್ರು ಬಂದ್ರೆ ಬಿಜೆಪಿ ಒಳ್ಳೆಯವ್ರು. ನಮ್ಗೆ ರೊಕ್ಕ ಶಾಸನ ಮಾಡಿ ಚಲೋನ ನಾವು ಅಂತೀವಿ. ನಾವೇನು ನಮ್ಗೆ ಹೊಟ್ಟಿಗೆ ಜೀವನಕ್ಕೆ ಮಾಡಿದ್ರೆ ಚಲೋನ ಅಂತೀವಿ ನಾವು. ಚಲೋ ಅನ್ಸೈತೆ.
ಹಂಗಾರೆ ಸಿದ್ದರಾಮಯ್ಯ ಸರ್ಕಾರ ಚಲೋ ಅನ್ಸೈತ್ರಿ ನಿಮ್ಮ ಹೆಸರು ದೇವಕ್ಕ ಭಜಂತ್ರಿ. ರೇವಕ್ಕ ಭಜಂತ್ರಿ. ಬನ್ನಿ ಸಾಕು, ಈ ಕಡೆ ಆ ಕಡೆ ರಾವ್ ಸರ್ವದೆ ಅಂತೇಳಿ. ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತೈತ್ರಿ, ನೋಡ್ರಿ ನೀವು ಬಿಜೆಪಿಗೆ ಓಟ್ ಹಾಕ್ತಿರೋ ಕಾಂಗ್ರೆಸ್ಗೆ ಓಟ್ ಹಾಕ್ತಿರೋ? ಈಗ ಒಂದು ಲೆಕ್ಕ ನೋಡಿದ್ರೆ ಇದಕ್ಕೆ ಹಾಕ್ಬೇಕಾಗ್ತದೆ ಬಿ ಜೆ ಪಿಗೆ, ಒಂದು ಲೆಕ್ಕ ನೋಡಿದ್ರೆ ಕಾಂಗ್ರೆಸ್ಸಿಗೆ ಹಾಕಬೇಕಾಗ್ತದೆ. ಈಗ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ನೋಡ್ಬೇಕಾಗೈತಿ ಈಗ ಮೊದಲಿಗೆ. ದೇಶದ ಅಭಿವೃದ್ಧಿ ನೋಡಿ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನೀವು ಬಿಜೆಪಿಗೆ ಹಾಕ್ತಿರೋ? ಬಿ ಜೆ ಪಿಗೆ ಹಾಕ್ತೀವಿ ಸರ್. ಬಿಜೆಪಿಗೆ. ಹಾಂ ಸರ್ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು, ಮೋದಿ ಅವರು ಪ್ರಧಾನಿ ಆಗ್ಬೇಕು? ಮೋದಿಯವ್ರು ಪ್ರಧಾನಿ ಆಗ್ಬೇಕ್ರಿ. ಮೋದಿ ಅವರೇ ಪ್ರಧಾನಿ ಆಗ್ಬೇಕು. ಸರ್ ಈಗ ನಮ್ಮ ರಾಜ್ಯದಲ್ಲಿ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸರ್, ಆದರೆ ಅದನ್ನು ನಮ್ಮ ದುಡ್ಡನ್ನು ತೊಗೊಂಡು ನಮಗೆ ಕೊಟ್ಟಾರ ಅವರು. ಹೆಣ್ಮಕ್ಳಿಗೆ ಕೊಡ್ಬೇಕಾದ್ರೆ ಗಂಡು ಮಕ್ಕಳು ದುಡ್ಡು ತೊಗೊಂಡು ಹೆಣ್ಮಕ್ಳಿಗೆ ಕೊಟ್ಟಾರ. ಎಲ್ಲವೂ ರೇಟ್ ಏರಿಸಿ ಕೊಟ್ಟಾರ. ಎಲ್ಲಿಂದ ಕೊಟ್ಟಾರ ಅವರು? ತಮ್ಮಿಂದ ಕೊಟ್ಟಾರ. ಯಾವ್ಯಾವ ರೇಟ್ ಜಾಸ್ತಿ ಆಗಿದೆ ಸರ್? ಎಲ್ಲದ ಬ್ಯಾಳಿ ರೇಟ್ ಹೆಚ್ಚಿಗೆ ಮಾಡ್ಯಾರ, ಗೋಧಿ ರೇಟ್, ಎಲ್ಲದ್ರದ್ದು ರೇಟು ಹೆಚ್ಚಾಗಿದೆ, ಒಂದೇ ಅಲ್ಲ. ಎಲ್ಲ ರೊಕ್ಕ ಜಾಸ್ತಿ ಮಾಡಿ ಇಲ್ಲಿ ಕೊಡಕತ್ತಾರ. ಹಾಂ, ಇಲ್ಲೇ ಕೊಡಕಂತಾರ. ಈತ ಎಡೆ ತೆಗೆದು ಬಲ ಕೊಡಕಂತಾರ. ಅವ್ರು ಏನು ಅಭಿವೃದ್ಧಿ ಮಾಡ್ದಂಗೆ ಆಯ್ತು? ದೇಶದ ಅಭಿವೃದ್ಧಿ ಯಾವ ಇದು ಅದಾವು ಸರ್? ರೈತರಿಗೋಸ್ಕರ ಯಾವ ಥರ ಯೋಜನೆ ತರಬೇಕ್ರಿ? ರೈತರಿಗೋಸ್ಕರ ಅಂದ್ರೆ ದಾರಿಗಳು ಎಲ್ಲ ಹದಗೆಟ್ಟವು. ಚಕಡಿ ದಾರಿ ಅವು ಎಲ್ಲ ಹೋದ್ರೆ ರೈತರಿಗೆ ಬರೋಕ್ಕೆ ದಾರಿ ಆಕೈತಿ. ಅದೇ ಇಲ್ಪ ಅಂದ್ರೆ ರೈತರ ಬೆನ್ನೆಲುಬು ಅನ್ನುವಂಥದ್ದು ಎಲ್ಲಿಕ್ತಿ? ರೈತರಿಗೆ ಸಬ್ಸಿಡಿ ರೀತಿಯಲ್ಲೆಲ್ಲ ಕೊಟ್ಟರೆ ಉಪಯೋಗ ಅನ್ಸುತ್ತೆ. ಹಾಂ.